ಫ್ರೆಂಡ್ಸ್, ಇದನ್ನ ಕೊನೆವರೆಗೂ ನೋಡಿ ಈ ವಿಡಿಯೋನ. ಸಾಧ್ಯ ಆದರೆ ಶೇರ್ ಮಾಡಿ. ಇಂಥದ್ನೆಲ್ಲ ನೀವು ಮಾಡಲ್ಲ, ಆದರೂ ಹೇಳ್ತೀನಿ ನಾನು. ಶೇರ್ ಮಾಡಿ. ಕೆಲವು ಅಪ್ಪ ಅಮ್ಮ ಮಕ್ಕಳನ್ನ ಸ್ಕೂಲಿಗಾಗಲಿ ಹಾಸ್ಟೆಲ್ಗಾಗಲಿ ಕಳಿಸಿದ ಮೇಲೆ ಆ ಕಡೆಗೆ ಹೋಗೋದು ಕಮ್ಮಿ ಮಾಡ್ತಾರೆ, ಮಕ್ಕಳು ಸೇಫ್ ಆಗಿದ್ದಾರೆ ಅಂತ. ತಪ್ಪು ನೀವು ತಿಳ್ಕೊಂಡಿರೋದು. ಸೊ ವಿಸಿಟ್ ಕೊಡಬೇಕು. ಹಾಸ್ಟೆಲ್ ಆಗಲಿ ಯಾವುದೇನೇ ಆಗಲಿ, ಸ್ಕೂಲ್ ಆಗಲಿ, ನೀವು ವಿಸಿಟ್ ಕೊಡಬೇಕು. ಅಲ್ಲಿ ಯಾವ ಥರ ಮಕ್ಕಳನ್ನ ಟ್ರೀಟ್ ಮಾಡ್ತಾರೆ, ಮಕ್ಕಳು ಯಾವ ಥರ, ಬೇರೆ ಮಕ್ಕಳು ಯಾವ ಥರ ನಿಮ್ಮ ಮಕ್ಕಳನ್ನ ಟ್ರೀಟ್ ಮಾಡ್ತಾರೆ ಎಲ್ಲ ಹೋಗಿ ಗಮನಿಸಬೇಕು, ನೋಡಬೇಕು, ಕೇಳಬೇಕು, ಬರಬೇಕು. ಸೊ ಆ ಥರ ಎಲ್ಲ ಇದ್ರೆ 100% ಮಕ್ಕಳಿಗೆ ಏನು ಸಮಸ್ಯೆ ಆಗಲ್ಲ. ಇಲ್ಲಾಂದ್ರೆ ಅತ್ಯಾಚಾರಗಳು, ಕೊಲೆಗಳು ಎಲ್ಲ ನಡೀತವೆ. ನೋಡಿ, ಈ ಮಗುನ ಕೊನೆಗೆ ಸಾಯಿಸೇ ಬಿಟ್ಟಿದ್ದಾರೆ. ಸೊ ಪ್ರಿನ್ಸಿಗೆ ಮತ್ತೆ ಟೀಚರ್ಸ್ಗಳಿಗೆ, ಆ ಮಕ್ಕಳಿಗೆಲ್ಲ ಶಿಕ್ಷೆ ಆಗಿದೆ. ಅವರು ಈಗಲೂ ಜೈಲಲ್ಲಿದ್ದಾರೆ ಪ್ರಿನ್ಸಿ. ಸೊ ಅವ್ರಿಗೆ ಶಿಕ್ಷೆ ಏನಾದ್ರೂ ಏನು ಉಪಯೋಗ ಇದೆ? ಸೊ ಕೊನೆಗೆ ಆ ಮಗು ಸಿಗ್ತಾ ಇಲ್ಲ. ಅವ್ರು ಹೇಳೋದೊಂದೇ, ನಮ್ಗೆ ಅಷ್ಟು ಜನ ಮಕ್ಕಳಿದ್ದಾರೆ, ಇಷ್ಟು ಜನ ಮಕ್ಕಳಿಗೆ ನೋಡ್ಕೋಬೇಕಂತ ಹೇಳ್ತಾರೆ. ಅವ್ರ ಡೈಲಾಗ್ ಯಾವಾಗನೇ ಇರ್ತದೆ. ಬಟ್ ಆದ್ರೆ ನಮ್ಗೆ ಅದೊಂದೇ ಮಗು ಆಗಿರ್ತದೆ. ಸೊ ಹಾಗಾಗಿ ನಾವು ಗಮನ ಕೊಡ್ಬೇಕು, ಆ ಕಡೆಗೆ ಹೋಗ್ಬೇಕು. ದಯವಿಟ್ಟು ಇದನ್ನ ಶೇರ್ ಮಾಡಿ.